ಯಾರ ಮನ್ಯಾಗ ಕಂಬಳಿ ಇರ್ತೈತಲ್ಲ, ಯಾರ ಮನ್ಯಾಗ ಕಂಬಳಿ ಇರ್ತೈತಲ್ಲ ಆ ಮನೆಗೊಂದು ಸೌಭಾಗ್ಯ. ಇವತ್ತು ಬ್ರಾಹ್ಮಣ ಸಮಾಜದವರೇ ಜಗದ್ಗುಳಾಗಲಿ, ಜಂಗಮ ಸಮಾಜದವರ ಜಗದ್ಗುಳಾಗಲಿ, ಬೇರೆ ಯಾವುದೇ ಸಮಾಜ ಧರ್ಮದ ಜಗದ್ಗುಳಾಗಲಿ, ಅವ್ರು ಪಟ್ಟಾಧಿಕಾರ ಆಗುವಾಗ ಕಂಬಳಿ ಏನು ಮೂಲಿ ಕುಂಚಿಗೆ ಮಾಡಿ ಹಾಕಿರ್ತಾರೆ. ಬಿಳಿ ಕಂಬಳಿ ಕೆಲವರು ಉಪಯೋಗಿಸ್ತಾರೆ, ಕರಿ ಕಂಬಳಿ ಕೆಲವರು ಉಪಯೋಗಿಸ್ತಾರೆ. ಇವತ್ತು ಕಂಬಳಿ ಇರಲಾರ್ದ ಸ್ವಾಮಿಗಳಿಗೆ ಪಟ್ಟಾಧಿಕಾರ ಆಗೋದಿಲ್ಲ, ಕಂಬಳಿ ಇರಲಾರ್ದೆ ಶಾಸಕ್ಕೆ ಒಯ್ದು ಮದುವೆ ಆಗೋದಿಲ್ಲ. ಮಂಗಲ ಕಾರ್ಯ ಎಲ್ಲ ಕಾರ್ಯಗಳು ನಮ್ಮ ಕಂಬಳಿ ಬೇಕು ಅಂತಕ್ಕಂಥದ್ದು. ಹಿಂಗೆ ಸುಮಾರು 9 ರಾಜ್ಯಗಳಲ್ಲಿ ಕರ್ನಾಟಕದ 29 ಜಿಲ್ಲೆಗಳ ಮೂಲೆ ಮೂಲೆಗೆ ಹಾಡಿದಂಥ ಮೇಳ ಒಂದಿಷ್ಟು ನನಗೆ ಅವಕಾಶ. ಅದು ಯಾವ್ಯಾವ ಸಮಾಜದವರು ಕರೆಸ್ತಾರ ಅವರವರ ಚರಿತ್ರೆಯನ್ನು, ದೇವರುಗಳ ಚರಿತ್ರೆಯನ್ನು ಹಾಡಿ ಒಂದಿಷ್ಟು ತತ್ವಪದಗಳ ಮನರಂಜನೆ ಮೂಲಕ ಹಾಡಿದಂಥ ನಮ್ಮ ಮೇಳ. ನಮ್ಮ ಬಿಜರಿ ಸೋಮಲಿಂಗಪ್ಪಜರು ಬಾಯಿಯಿಂದ ಹಾಡುಗಳನ್ನ ಕೇಳೋದಂದ್ರೆ ನಮ್ಮ ಹಾಲುಮತ ಧರ್ಮದ ಏನು ಇದೆಯಲ್ಲ, ನಮ್ಮ ಹಾಲಿನ ಕೆನೆ, ನಮ್ಮ ಭಂಡಾರ, ನಮ್ಮ ಕಂಬಳಿ, ನಮ್ಮ ಡೊಳ್ಳ, ನಮ್ಮ ದೇವರ, ನಮ್ಮ ಸತ್ತರಿಗೆ, ನಮ್ಮ ಅದ್ಭುತ ಏನು ಪರಂಪರೆ ಇದೆ ಮಹಿಮಾ, ಅವ್ರ ಬಾಯಿಂದ ಕೇಳೋದ್ನಾಗ ಸಾಕ್ಷಾತ್ ಧರ್ಮರ ಹಾಡ್ದಂಗೆ ಅನಿಸುತ್ತೆ. ನಮ್ಮ ಧರ್ಮರ ಹಾಡ್ದಂಗೆ ಅನಿಸುತ್ತೆ. ಈಗಿನವರು ಡೊಳ್ಳಿನ ಪದ ಹಾಡ್ತಾರೆ. ಒಬ್ಬ ಲಪಾಟಿ ಮ್ಯಾಗ ಇರ್ತಾನೆ, ಒಬ್ಬವ ಬಾರ್ಮೋಡಲ್ಲ ಜೀನ್ಸ್ ಪ್ಯಾಂಟ್ ಮ್ಯಾಗ ಇರ್ತಾನೆ, ತಗಡಿನ ಡೊಳ್ಳ, ಕಾಂಬಳಿ ಅಂತ ಗೊತ್ತೇ ಇಲ್ಲ ಅವರಿಗೆ. ತಟ್ಟ ಹಾಸಿರು ಅದ್ರಾಗ ಬಿಡಿದು ಹನಿಮೆ ಭಂಡಾರ ಗಿಂಡಾರ ಏನಿಲ್ರಿ. ಅವ್ರ ಮಕ ನೋಡ್ರಿ ನಮ್ಮನ್ನ ಗಂಡ ಸತ್ ಹೆಣ್ಮಕ್ಳೈತೆ ಕಾಣ್ತಾವ. ಏನು ಒಂದು 4 ಬೇಡ 5 ಮಂದಿ ಇರ್ತಾರ. ಏನು ತೊಗೊಂತೀರಪ್ಪ 20,000 ನೋಡಿದವ್ರಿ ಸರ್. ಈಗ ಬರೋದು ಅಪರಾತ್ರಿ ದೇವದ ಮೇಲೆ ಹೋಗೋದು 5 ಗಂಟೆಗೆ ಮುಗಿಬೇಕ್ರಿ ಸರ್. 6 ಗಂಟೆ ಅಂದ್ರೆ ಅರ್ಧ ದಾರಿ ಹೋಗ್ಬೇಕು ನಾವು. ಯಾಕ್ರಿ ಕಬ್ಬಿನೆಲ್ಲ ಕೆಲಸ ಮಾಡೋರಿಲ್ಲ, ಅಲ್ಲೇ ಇರ್ಬೇಕ್ರಿ. ಮತ್ತೆ ಆಯ್ತಪ್ಪ, ಈಗ ನಾವು ಪೂಜೆ ಮಾಡೋಗು 501 ಇಡ್ಬೇಕು, ಮಂಗಳಾರತಿಗೂ 501 ಇಡ್ಬೇಕು. ಹೌದು, ಕೊಡೋದು 20,000 ಮತ್ತೆ ಬೇರೆ. ಇದೆಲ್ಲ ಕಥೆಗಳು ನಡೆದವು. ಆದ್ರೆ ನಮ್ಮ ಬಿಜರ್ಗಿ ಬುಳ್ಳಾನ ಸಿದ್ದೇಶ್ವರ ಡೊಳ್ಳಿ ಮೇಳದವರು ಈ ರೀತಿ ಹಾಡಿದಂಥ ಕಲಾವಿದರಲ್ಲ. ಹಿಂಗಾಗಿ ಅವರಲ್ಲಿ ಧರ್ಮ ಇರೋದ್ರಿಂದನೇ, ಉಳಿದಿರೋದ್ರಿಂದನೇ ಆ ಒಂದು 4-5 ಮಂದಿ ಕಲಾವಿದರು ಸೋಮಲಿಂಗಪ್ಪಜರು ವಾರಿಗೆ ಅವರದರ, ಅವರಲ್ಲಿ ಧರ್ಮ ಇರೋದ್ರಿಂದನೇ 81 ವರ್ಷವರೆಗೆ ಅವರು ಉಳಿದಿದ್ದಾರೆ. ಅವರು ನಿಮ್ಮ ಶತಮಾನೋತ್ಸವ ಆಗ್ಬೇಕು, 101 ವರ್ಷ ಬಾಳ್ಬೇಕು. ನಿಮ್ಮ 100 ವರ್ಷದ ಹುಟ್ಟಹಬ್ಬಕ್ಕೆ ನಮ್ಮ ಸಿದ್ಧಾಂತ ಮಾಸ್ತರ್ ಎಷ್ಟು ಖರ್ಚು ಮಾಡ್ತಾರೆ ಮಾಡಲಿ, ನೀ ಇಲ್ಕೊಂಡು ನಾನು ಮಾಡ್ತೀನಿ. ಅಷ್ಟು ಖರ್ಚು ಮಾಡಿ 101 ಡೊಳ್ಳಿನ ಮೇಳದವ್ರನ್ನ ಕರೆಯೋಣ, ಅವ್ರಿಗೆಲ್ಲ ಖುಷಿ ಪಡಿಸೋಣ. ಸೋಮಲಿಂಗಪ್ಪರ ಅಜ್ಜವ್ರ ಹೆಸರನ್ನ ನಾಡಿನ ತುಂಬ ಉಳಿಸೋಣ. ಯಾಕಂದ್ರೆ ಈಗ 81, ಇನ್ನು 20 ಏನು ಇಷ್ಟು ಬಂದಿರಿ, ಈಗ 81 ಬಂದಿರಿ, ಇನ್ನು 20 ಬರೀ 20 ಐತಿ. ಅದಕ್ಕಾಗಿ ಅವರು ಇನ್ನೂ ಬಹಳಷ್ಟು ವರ್ಷ ಬದುಕಲಿ ಅಂತ ಬೇಡ್ಕೊಂಡು, ಅದಕ್ಕೆ ನಾವು ಅವ್ರ ಜೊತೆಗೆ ಯಾಕೆ ಹಾಡ್ತೀವಪ್ಪ ಅಂದ್ರೆ ಸೇವಾಕ್ ಹಾಡ್ತೀವಿ, ಹ್ಯಾಮಕ್ಕಲ್ಲ ಅಂತಕ್ಕಂಥದ್ದು. ಡೊಳ್ಳಿನ ಪದ ಹುಟ್ಟಿದ್ದು ಕೂಡ ಸೇವಾಕ್, ನಮ್ಮ ದೇವರುಗಳ ಸೇವೆ ಹುಟ್ಟಿದೆ. ಇದು ಹ್ಯಾಮಕ್ಕಾಗೆಲ್ಲ ಅನಿವಾರ್ಯವಾಗಿ ಖರ್ಚು ಹೆಚ್ಚಾಗಿರೋದ್ರಿಂದ ದುಡ್ಡು ಇಸ್ಕೋರಿ. ಅದರ ಪರಂಪರೆಯಿಂದ, ಈ ನಮ್ಮ ಪದ್ಧತಿಯಿಂದ, ನಮ್ಮ ಸಂಸ್ಕೃತಿಯಿಂದ ವಿಮುಖವಾದಂಥ ಹಾಡುಗಳನ್ನು ಬರೀಬಾರ್ದು, ಹಾಡಬಾರ್ದು. ಯಾವುದ್ಯಾವುದೋ ಚಾಲದಾಗ ಹಾಡ್ತಾರೆ, ಹೆಂಗೆಂಗೋ ಹಾಡ್ತಾರೆ. ಮತ್ತು ಹೊಳ್ಳಿ ಅದ್ರದ ಚಾಲ ತೊಗೊಂತಾರೆ. ಬೇರೆ ಬೇರೆ ಭಾಷೆ ಇರ್ತಾವೆ, ಒಂದು ನಮೂನೆ ಅಶ್ಲೀಲವಾದಂಥ ಹಾಡುಗಳು ಇರ್ತಾವೆ. ಅಂಥವನ್ನೆಲ್ಲ ತೊಗೊಂಡು ಹಾಡೋದು ಧರ್ಮ ಅಲ್ಲ ಅಂತಕ್ಕಂಥ ನೆನೆಸಿ ಬಂಧುಗಳೇ, ಇವತ್ತಿನವರೆಗೂ ನಮ್ಮ ಕುರಿ, ಇವತ್ತಿನವ್ರು ನಾವು ರೇಷನ್ ಅಕ್ಕಿ ತಿನ್ಬೋದು, ನಮ್ಮ ಮನಸ್ಸು ಬದಲಾಗಿರ್ಬೋದು. ಆದ್ರೆ ನಮ್ಮ ಕುರಿ ಇವತ್ತಿನವರೆಗೂ ಕುರಿ ಬದಲಾಗಿಲ್ಲ. ಕಸ ತಿಂದ್ರೆ ನಮ್ಗೆ ಹಾಲ ಕೊಡ್ತೀವಿ. ನಮ್ಮ ಭಂಡಾರ ಇವತ್ತಿನವರೆಗೂ ಬದಲಾಗಿಲ್ಲ. ಬಾಳು ಮಾಮಾರು ನೆನಪಿರ್ಲಿ ನಿಮ್ಗೆ, ಬಾಳು ಮಾಮಾರು ಕೇವಲ 60 ವರ್ಷದ ಹಿಂದೆ ಬದುಕಿ ಹೋಗ್ಯಾರ. ಭಂಡಾರದಿಂದ ಏನೇನು ಪ್ರವಾಡ ಮಾಡ್ಯಾರ ನೆನಪಿರ್ಲಿ ನಿಮ್ಗೆ, ಬಾಳು ಅಜ್ಜಾರ್. ಹಂಗೆ ಈ ಭಂಡಾರ ಬದಲಿ ಆಗಲ್ಲ. ಕಂಬಳಿಯಿಂದ ಏನೇನು ಪ್ರವಾಡ ಮಾಡಿದಾರೆ. ಬರೀ 2 ವರ್ಷದಿಂದ ಕೊಪ್ಪಳದ ಒಬ್ಬರು ಕಂಬಳಿ ಬೀಸಿ ಮಳಿ ಸುರಿಸ್ಯಾರ ಕೊಪ್ಪಳ ಜಿಲ್ಲಾದೊಳಗೆ. ಇಂಥ ಧರ್ಮ ನಮ್ದೈತಿ. ಅದಕ್ಕಾಗಿ ಡೊಳ್ಳು ಬಾರಿಸೋ ಊರಾಗ ದೇವ್ ಬರಂಗಿಲ್ಲ. ಯಾರ ಮನ್ಯಾಗ ಕಂಬಳಿ ಇರ್ತೈತಲ್ಲ ಆ ಮನೆಗೊಂದು ಸೌಭಾಗ್ಯ. ಇವತ್ತು ಬ್ರಾಹ್ಮಣ ಸಮಾಜದವರೇ ಜಗದ್ಗುಳಾಗಲಿ, ಜಂಗಮ ಸಮಾಜದವರ ಜಗದ್ಗುಳಾಗಲಿ, ಬೇರೆ ಯಾವುದೇ ಸಮಾಜ ಧರ್ಮದ ಜಗದ್ಗುಳಾಗಲಿ, ಅವ್ರ ಪಟ್ಟಾಧಿಕಾರ ಆಗುವಾಗ ಕಂಬಳಿ ಏನು ಮೂಲಿ ಕುಂಚಿಗೆ ಮಾಡಿ ಹಾಕಿರ್ತಾರೆ. ಬಿಳಿ ಕಂಬಳಿ ಕೆಲವರು ಉಪಯೋಗಿಸ್ತಾರೆ, ಕರಿ ಕಂಬಳಿ ಕೆಲವರು ಉಪಯೋಗಿಸ್ತಾರೆ. ಇವತ್ತು ಕಂಬಳಿ ಇರಲಾರ್ದ ಸ್ವಾಮಿಗಳಿಗೆ ಪಟ್ಟಾಧಿಕಾರ ಆಗೋದಿಲ್ಲ, ಕಂಬಳಿ ಇರಲಾರ್ದೆ ಶಾಸಕ್ಕೆ ಒಯ್ದು ಮದುವೆ ಆಗೋದಿಲ್ಲ. ಮಂಗಲ ಕಾರ್ಯ ಎಲ್ಲ ಕಾರ್ಯಗಳು ನಮ್ಮ ಕಂಬಳಿ ಬೇಕು ಅಂತಕ್ಕಂಥದ್ದು. ಇಂಥ ಅದ್ಭುತ ಪರಂಪರೆಯನ್ನು ನಾವು ಇಟ್ಕೊಂಡು ಹೋಗೋಣ. ಏನೋ ಒಂದು 100 ರಗ್ಗಿದ್ರೆ ಮನ್ಯಾಗ ಕಿಮ್ಮತ್ತೇನು, 100 ಶಂಕಾಣಿದ್ರೆ ಮನ್ಯಾಗ ಕಿಮ್ಮತ್ತೇನು, ಒಂದು ಕಂಬಳಿದ್ರೆ ಎಷ್ಟು ಮಜಾ ಇರ್ತೈತಿ. ಮನೆ ತುಂಬ ಚಿಮಣಿ ಹಚ್ಚಿರಿ ನೀವು,
ಮನೆ ತುಂಬ ಲೈಟ್ ಜಗಮಗಸ್ರಿ ಒಂದು ಜ್ಯೋತಿ ಕಿಮ್ಮತ್ತು ಅವಕ್ಕೆ ಎಂದು ಬರ್ತೈತಿ. 100 ಕೌದಿ ಮನೆ ಆಗಿದ್ರು ಒಂದು ಕಂಬಳಿ ಕಿಮ್ಮತ್ತು ಬರಕ್ಕೆ ಸಾಧ್ಯ ಇಲ್ಲ. ಈ ಪರಂಪರೆಯನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು. ಈ ಧರ್ಮದೊಳಗೆ ನಾವು ಹುಟ್ಟಿದ್ದು ನಮ್ಮ ಸೌಭಾಗ್ಯ. ಯಾಕೆಂದರೆ ಸಾಕ್ಷಾತ್ ಪಾರ್ವತಿ ಎದೆ ಹಾಲಿನಿಂದ ಹುಟ್ಟಿದ ಧರ್ಮ ಇದು. ಹಾಲು ಮತ್ತು ಮೃತ್ತಿಕೆ ಅಂದ್ರೆ ಮಣ್ಣು, ಹಾಲು ಮತ ಆಯ್ತು. ಹಾಲು ಮೃತ್ತಿಕೆ ಸೇರಿ ಹಾಲು ಮತ ಆಯ್ತು. ಪಾರ್ವತಿ ನಮ್ಮನ್ನ ಸೃಷ್ಟಿ ಮಾಡ್ಯಾಳ, ಶಿವ ನಮಗೆ ಜೀವ ಕೊಟ್ಟಾನ. ಇಬ್ಬರು ಪಾತ್ರ ದೊಡ್ಡದೈತಿ. ಶಿವ ಜೀವ ಕೊಟ್ಟಿದ್ದಾನೆ ನಮಗೆ. ಬಂಧುಗಳೇ, ಅಂತ ಶಿವ ಪಾರ್ವತಿಯಿಂದ ಬಂದಂಥ ಬಹಳ ಅದ್ಭುತ ಪರಂಪರೆ ನಮ್ಮ ಧರ್ಮ. ನಾವು ಮೂಲತಃ ಶೈವರು, ಹಾಲು ಮತಸ್ಥರು, ಕುರುಬರು. ನಾವು ಕಾಯಕದಿಂದ ಕುರುಬರು. ನಾವು ಶಿವಪದ್ಮಗೊಂಡರಿಗೆ ಕುರಿ ಸಿಕ್ಕ ಮೇಲೆ ಕುರುಬರಾಗಿವಿ. ಆದ್ರೆ ಏನು ಮುದ್ದವ ಇದ್ರಲ್ಲ, ಅಂದ್ರೆ ಶಿವಪದ್ಮಗೊಂಡಿಗಿಂತ 2 ತಲೆಮಾರಿ ಹಿಂದರಿ. ಆಗ ನಾವು ಹಾಲು ಮತದವರಾಗಿದ್ದೀವಿ ಅಂತಕ್ಕಂಥದ್ದು ನಾವು ನೆನಪಿರಲಿ. ಇವತ್ತು ನಮ್ಮ ಹಾಲು ಮತ ಧರ್ಮ ಸಂವಿಧಾನದಾಗ ಸೇರಿಲ್ಲ. ಹಾಲು ಮತ ಧರ್ಮ ಸಂವಿಧಾನದಾಗ ಸೇರಿಲ್ಲ. ಹಿಂಗಾಗಿ ನಾವು ಹಿಂದೂ ಕುರುಬ ಅಂತ ಬರ್ಸಕತ್ತೀವಿ. ಹಿಂದೂ ಕುರುಬ ಅಂತಲೇ ಬರ್ಸ್ರಿ. ಯಾಕಂದ್ರೆ ಸಂವಿಧಾನದೊಳಗೆ ಕುರುಬ ಜನಾಂಗಕ್ಕೆ ಮಾನ್ಯತೆ ಇದೆ. ಇದು ಹಿಂದೂ ಧರ್ಮದ ಒಂದು ಪಂಗಡ ಅಂತೇಳಿ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಇರಲಿ, ನಮ್ಮದು ಪ್ರತ್ಯೇಕವಾಗುವ ಧರ್ಮದ ಆಗುವಷ್ಟು ಚಿಹ್ನೆಗಳು ನಮಗದಾವೆ. ಯಾಕಂದ್ರೆ ನಮ್ಮದು ಎಲ್ಲ ಆಚರಣೆಗಳಿಗೂ ನಮ್ಮ ಪದ್ಧತಿ ಬೇರೆ ಅದಾವು, ನಮ್ಮ ಪರಂಪರೆನೇ ಬೇರೆ ಐತಿ. ನಾವು ಮುಂದಿನ ದಿನಮಾನಗಳಲ್ಲಿ ಹೋರಾಟ ಮಾಡಿದರೆ ಹೇಗೆ ಬೌದ್ಧ, ಜೈನ, ಮುಸಲ್ಮಾನ್, ಕ್ರಿಶ್ಚಿಯನ್, ಸಿಕ್ಕ, ಆಮೇಲೆ ಹಿಂಗೆ ಬೇರೆ ಬೇರೆ ಧರ್ಮದವಲ್ರಿ, ಪಾರ್ಸಿ, ಈ ಧರ್ಮದ ಗತೆ ನಾವು ಹಾಲು ಮತ ಧರ್ಮದವರು ಕೂಡ ಪ್ರತ್ಯೇಕ ಆದ್ವಿ ಅಂದ್ರೆ ನಿಮ್ಗೆ ಹೇಳ್ತಾನೆ, ಪ್ರತಿ ವರ್ಷ ಕೇಂದ್ರ ಸರ್ಕಾರದಿಂದ 40 ರಿಂದ 50 ಸಾವಿರ ಕೋಟಿ ರೂಪಾಯಿಗಳು ಇಂಥದ್ದು ಬೇರೆ ಬೇರೆ ಧರ್ಮಗಳಿಗೆ ಹೋಗ್ತಾವೆ. ಅದ್ರಾಗ ಎಷ್ಟು ಸಾವಿರಾರು ಕೋಟಿ ರೂಪಾಯಿ ನಮ್ಮ ಧರ್ಮಕ್ಕೂ ಬರ್ತೈತೆ ಅಂತಕ್ಕಂಥ ಜ್ಞಾನ ನಮ್ಗೆ ಇರಬೇಕಾಗ್ತೈತಿ. ಇರಲಿ, ಅನಿವಾರ್ಯವಾಗಿ ಶಿವ ನಮಗೇನು ಕಡಿಮೆ ಮಾಡಿಲ್ಲ. ಇರಲಿ, ಆದ್ರೆ ಕುರುಬ ಅಂತಕ್ಕಂಥ ಶಬ್ದವನ್ನು ನಾವು ಕಾಪಾಡ್ಕೋಬೇಕು. ಜೊತೆಗೆ ನಮ್ಮ ಧರ್ಮ ಹಾಲು ಮತ ಧರ್ಮ. ನಾವು ಹೇಳುವಾಗ ಹಾಲು ಮತದವರು ಅಂತ ಹೇಳಬೇಕು, ಬರ್ಸುವಾಗ ಹಿಂದೂ ಕುರುಬ ಅಂತ ಬರ್ಸ್ರಿ. ಏನು ತಪ್ಪಿಲ್ಲ, ಯಾಕಂದ್ರೆ ಸಂವಿಧಾನದೊಳಗೆ ಹಿಂಗೆ ಇದೆ. ಅದಕ್ಕಾಗಿ ಬಂಧುಗಳೇ, ನಮ್ಮ ಹಾಲು ಮತ ಧರ್ಮ ಪರಂಪರೆ ಮೇಲೆ ನಿಮ್ಮದು ವಿಶ್ವಾಸ ಇರಬೇಕು, ಪ್ರೀತಿ ಇರಬೇಕು ಅಂತಕ್ಕಂಥದ್ದು ನೆನೆಸಿ ಬಂಧುಗಳೇ, ಈ ಧರ್ಮದಲ್ಲಿ ಹುಟ್ಟಿದ್ದು ನಮ್ಮ ಸೌಭಾಗ್ಯ. ಅದಕ್ಕಾಗಿ ಬಂಧುಗಳೇ, ಈ ವಿಶೇಷ 2 ಡೊಳ್ಳಿನ ಮೇಳ ಸೇವೆಯನ್ನು ಬೆಳ್ಳಂಬೆಳ ತನಕ ಸಾಕ್ಷಾತ್ ಶಿವ ಪಾರ್ವತಿ ಬರ್ತಕ್ಕಂಥ ಮಹಾತ್ಮ ಮಹಾಲಿಂಗರಾಯರ ಸುಕ್ಷೇತ್ರ ಹುಲಿಜಯಂತಿಯಲ್ಲಿ ಹಾಡೋದು ನಮ್ಮ ಸೌಭಾಗ್ಯ. ಈ ಸಂವಿಧಾನ ಅಂದ್ರೆ ಏನು ಜಾರಿಯಾದ ಮೇಲೆ, ಗಣರಾಜ್ಯವಾದ ಮೇಲೆ ಅನಿವಾರ್ಯವಾಗಿ ಈ ಕನ್ನಡ ನಾಡು ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದೆ. ಇಡೀ ಸೋಲಾಪುರ ಜಿಲ್ಲೆ, ಕೋಲ್ಹಾಪುರ ಜಿಲ್ಲೆ, ಸಿಂಧುದುರ್ಗ, ಸಾಂಗ್ಲಿ, ಇವು 4 ಜಿಲ್ಲೆಗಳು ಕನ್ನಡ ಮಾತಾಡ್ತಕ್ಕಂಥ ಭಾಷೆಗಳಿದ್ದು ಅನಿವಾರ್ಯವಾಗಿ ಮಹಾರಾಷ್ಟ್ರಕ್ಕೆ ಸೇರಿದವು. ಆದರೂ ಸಹಿತ ಇವತ್ತು ಸೋಲಾಪುರ, ಜತ್ತ, ಆಮೇಲೆ ಈ ನಮ್ಮ ಹುಲಿಜಯಂತಿ ಭಾಗ, ಪಾಂಡ್ರಾಪುರದ ವಿಠಲ, ಕನ್ನಡಿ ವಿಠಲ ಅಂದ್ರೆ ಕನ್ನಡಿಗರ ವಿಠಲ ಅಂತ ಇಷ್ಟೆಲ್ಲ ಪರಂಪರೆ ಇದೆ. ಇವತ್ತಿನವರೆಗೂ ನಮ್ಮ ಹುಲಿಜಯಂತಿಯಲ್ಲಿ 2 ಭಾಷೆ ಅದಾವ, ಅಭಿನಂದಿಸೋಣ. ಇವತ್ತು ಅನಿವಾರ್ಯವಾಗಿ ಈ ಮಹಾರಾಷ್ಟ್ರಕ್ಕೆ ನಮ್ಮ ಹುಲಿಜಯಂತಿ ಸೇರಿದ್ರು ಸಹಿತ ಇದರ ಹಾಲಮದದ ಹರಿವ ಸಾಗರ ಏನೈತಲ್ಲ, ಇದ್ರ ಬಳ್ಳಿ ಏನೈತಲ್ಲ, ಕರ್ನಾಟಕದಲ್ಲಿ ಬಹಳ ಚಿಗುರಿ ಬಹಳ ದೊಡ್ಡ ಪ್ರಮಾಣದ ಹುಣಸಾಗಿದೆ ಅಂತಕ್ಕಂಥದ್ದು. ಯಾಕಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ನಮ್ಮ ಜನಾಂಗದವರು ಎಷ್ಟು ಮಂದಿ ಶಾಸಕರದಾರೋ ಗೊತ್ತಿಲ್ಲ, ಶಾಸಕರಾಗಕ್ಕೆ ಎಷ್ಟು ಒದ್ದಾಡಕತ್ತಾರೋ ಗೊತ್ತಿಲ್ಲ, ಇರ್ಲಿಕ್ಕೂ ಇಲ್ಲ. ಆದ್ರೆ ನೆನಪಿರ್ಲಿ, ಕರ್ನಾಟಕದಲ್ಲಿ ನಮ್ಮ ಧರ್ಮದವರು 2 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ, 20ಕ್ಕೂ ಹೆಚ್ಚು ಜನ ಶಾಸಕರಾಗ್ತಾರೆ ಅಂತಕ್ಕಂಥದ್ದು. ಅದಕ್ಕೆ ನಮ್ಮ ಧರ್ಮ ಮಹಾರಾಷ್ಟ್ರ ಮತ್ತು ಕರ್ನಾಟಕ 2 ರಾಜ್ಯಗಳಲ್ಲಿ ಅತ್ಯಂತ ಹುಲಸಾಗಿದೆ. ಅದು ಕರ್ನಾಟಕದಲ್ಲಿ ಹೆಚ್ಚು ಕುಡಿ ಹಿಡಿದಿದೆ ಅಂತಕ್ಕಂಥದ್ದನ್ನು ನೆನೆಸೋಣ ಅಂತ ಹೇಳಿ, ಇಂಥ ಮಾಳಿಂಗೇಶ್ವರ, ಬೀರಲಿಂಗೇಶ್ವರ, ರೇವಣಸಿದ್ದೇಶ್ವರ, ಈ ಮಹಾತ್ಮರ ಇತಿಹಾಸ, ಅಮೋಘ ಸಿದ್ದೇಶ್ವರ ಕೂಡ, ಅಮೋಘ ಸಿದ್ದೇಶ್ವರ ಡೊಳ್ಳಿನ ಹಾಡಿನಲ್ಲಿ ಬೀರದೇವ್ರಿಗೆ, ಅಮೋಘ ಸಿದ್ದೇಶ್ವರ್ಗೆ, ಮಾಳಿಂಗರಾಯಗ, ಅಮೋಘ ಸಿದ್ದೇಶ್ವರ್ಗೆ ಭೇದ ಮಾಡಿ ಹಾಡಬಾರ್ದು. ಹಂಗಾತಪ್ಪ ಅಂದ್ರೆ 1 ಕುರಿ ಹೊಟ್ಟಲಿ ಹುಟ್ಟಿದ 2 ಟಗರು ಬಡದಾಡ್ಸಂಗೆ ಆಗ್ತೈತೆ. ಅದು 2 ಟಗರು ಬಡದಾಟ ಕಚ್ಚಿ ಮೋಜು ನೋಡ್ದಂಗೆ ಆಗ್ತೈತಿ. ಹಾಗೆಲ್ಲ ಮಾಡಬಾರ್ದು ಬಂಧುಗಳೇ. ಇವತ್ತಿಗೆ ಅವು ಕಡಿಮೆಗವು, ಅಮೋಘ ಸಿದ್ಧ ಮಾಳಿಂಗರಾಯ ಪರಂಪರೆ ಹಾಡುವಂಥ ಮೇಳಗಳು ಕಡಿಮೆಗವು. ಅಮೋಘ ಸಿದ್ದೇಶ್ವರನು ಕೂಡ ನಮ್ಮವರು. ಎಲ್ಲ ದೇವರುಗಳು ನಮ್ಮ ಮೈಲಾರಲಿಂಗನ ಕಡೆ ಸಹಿತ ಒಂದಿಷ್ಟು ಕೆಲವರು ಭೇದ ಮಾಡ್ತಾರೆ. ಆ ಕಡೆ ಮೈಲಾರಲಿಂಗನೇ ಭೂಮಿಗೆ ಪ್ರಥಮವಾಗಿ ಭಂಡಾರ ತಂದವಂತ ನಮ್ಮ ಜ್ಞಾನ ಇರಲಿ. ಮೈಲಾರಲಿಂಗ ಅಂದ್ರೆ ಶಿವ, ಶಿವನಿಗೆ ವಿಭೂತಿ ಮತ್ತು ಭಂಡಾರ 2 ಬಂದಂಗಾಯ್ತು. ಶಿವನಿಗೆ ತ್ರಿಶೂಲ್ ಇದೆ,
ನಮ್ಮ ಮೈಲಾರಲಿಂಗನಿಗೆ ಖಡ್ಗ ಇದೆ ಅಂದ್ರೆ ಶಿವನಿಗೆ ಖಡ್ಗ ಮತ್ತು ತ್ರಿಶೂಲ್ ಎರಡೂ ಅದಾವ ನಂಗಾಯ್ತು. ಹಿಂಗಾಗಿನೇ ಪಾರ್ವತಿಗೂ ಒಮ್ಮೆ ಖಡ್ಗ ಕೊಟ್ಟಾನ, ಒಮ್ಮೆ ತ್ರಿಶೂಲ್ ಕೊಟ್ಟಾನ. ಅಂತ ಅದ್ಭುತ ಪರಂಪರೆ ನಾವು ಶಿವನ ಮಕ್ಕಳು, ಆದಿಶಕ್ತಿಯ ಪಾರ್ವತಿ ಮಕ್ಕಳು ವಂಶದವರು ಅಂತಕ್ಕಂಥದ್ದು ನಮ್ಮ ನೆನಪಿರಲಿ. ಜೊತೆಗೆ ನಮ್ಮ ಧರ್ಮ, ಈ ಹಾಲಮತ ಧರ್ಮ ಜಗತ್ತಿನ ವಿಶೇಷ ಮತ್ತು ವಿಶಿಷ್ಟ ಧರ್ಮ. ಈ ಧರ್ಮದ ಸಂಸ್ಕೃತಿಯನ್ನು ನಿಮ್ಮ ಮಕ್ಕಳಿಗೆ ಡೋಳು ಬಾರಿಸಲಿಕ್ಕೆ, ಡೋಳಿನ ಕೈಪಟ್ಟು ಬಾರಿಸಲಿಕ್ಕೆ, ಹಾಡಲಿಕ್ಕೆ, ಕುಣಿಸ್ಲಿಕ್ಕೆ, ಇದನ್ನು ಮಾಡುವ ಮೂಲಕ ಈ ಪರಂಪರೆಯನ್ನು ನಾವು ಉಳಿಸ್ಕೋಬೇಕಾಗಿದೆ. ಇವತ್ತು ಮೇಲುವರ್ಗದ ಬ್ರಾಹ್ಮಣ ಸಮಾಜದವರು ಯಕ್ಷಗಾನ ಹೊಟ್ಟೆ ಬಿಟ್ಟು ಕೊಡ್ತಾ ಇಲ್ಲ. ಮಹಾನ್ ಶ್ರೀಮಂತರು ಇವತ್ತು ಯಕ್ಷಗಾನ ಕಲೆಯನ್ನು ಮಾಡಿ ಅದನ್ನು ಇಡೀ ದೇಶಾದ್ಯಂತ ಪ್ರಚಾರ ಮಾಡಿದ್ದಾರೆ. ಅವರು ಎಷ್ಟೋ ದೊಡ್ಡ ಪಟ್ಟಣೊಳಗೆ ನಾವಿದ್ದೀವಿ, ಎಷ್ಟೋ ದೊಡ್ಡ ಸಂಖ್ಯೆಯಲ್ಲಿ ನಾವಿದ್ದೀವಿ. ಒಂದು ಡೊಳ್ಳಿನ ಕಲೆಯನ್ನು, ಒಂದು ಡೊಳ್ಳಿನ ಪದ ಕಲೆಯನ್ನು ಮುಂಚೂಣಿಗೆ ತರಬೇಕಂತಕ್ಕಂಥದ್ದು ಆಗವಲ್ದು. ಅದಕ್ಕಾಗಿ ನಮ್ಮ ಹುಲಜಯಂತಿ ಮುಂದಿನ ದಿನಮಾನಗಳಲ್ಲಿ ಇದು ಡೊಳ್ಳಿನ ಹಾಡಿನ ಭಂಡಾರ ಆಗಬೇಕು. ನಾನು ಸಣ್ಣವಿದ್ದಾಗ ಬಿಜರಿಗೆ ಅಜ್ಜವರು ಮತ್ತು ನಿಡೋಣಿ ಹಾರೋರು, ಹನುಮಂತಗೌಡರು ನಿಮ್ಮೆಲ್ಲ ಹಾಡ ಕೇಳ್ತಿದ್ದೆ ಹಿಂಬ ಕುಂತ್ಕೊಂಡ್ರಿ. ಅಲ್ಲಿದ್ರಾಗ ಹಾಡ್ತಿದ್ರು ನೋಡ್ರಿ ಮಾಳಿಗನ ಗುಡಿ ಈಚೆ ಕಡೆ ಬೈಲ್ನಾಗ. ಇವತ್ತು ಅಲ್ಲೇ ನಮ್ಮ ಸುರೇಶ್ ಕುಲಕರ್ಣಿ ಸಾಹೇಬ್ರು ಒಂದರ ಭೇಟಿಯಾಗಿ ಮಾತಾಡಿಸಿ ಬಂದೆ, ಭಾಳ ಖುಷಿ ಆಗ್ತೈತಿ. ಎಲ್ಲ ಧರ್ಮದವರು ಡೊಳ್ಳಿನ ಪದ ಹಾಡ್ಯಾರ, ಎಲ್ಲ ಧರ್ಮದವ್ರು ಹೇಳ್ಕೊಂತ ಭಾಳ ಆಗ್ತೈತಿ. ಎಲ್ಲ ಧರ್ಮದವ್ರು ಯಾಕೆ ಡೊಳ್ಳಿನ ಪದ ಹಾಡ್ತಾರ? ಕುರುಬ್ರಂತೆಗೆ ಎಲ್ಲರನ್ನ ಬೆಳೆಸೋ ಶಕ್ತಿ ಐತಿ ಮತ್ತು ಕುರುಬ್ರಿಗೆ ಎಲ್ಲರಿಗೂ ಕೊಡೋ ಶಕ್ತಿ ಐತಿ ಅಂತ ಹಾಡ್ತಾರ ಅವರು. ಬೇರೆ ಜನಾಂಗದ ಕಲೆಯೊಳಗೆ ಎಲ್ಲ ಜಾತಿಯವರು ಸಿಗೋದಿಲ್ಲ. ಇವತ್ತಿನವರೆಗೂ ಎಲ್ಲ ಜಾತಿಯವರು, ಅದು ಹೆಣ್ಣು ಮಕ್ಕಳು ಸಹಿತ ನಮ್ಮ ಕಲೆಗೆ ಯಾಕೆ ಜ್ಯೋತಿ ಬಿಟ್ಟಿದ್ದಾರೆ ಅಂದ್ರೆ ಕುರುಬರು ಯಾವತ್ತೂ ಹೃದಯ ಶ್ರೀಮಂತರು, ಅವ್ರ ಕೈ ದೊಡ್ಡದೈತಂತೆ ಅವರು ಈ ಇದಕ್ಕೆ ಬಂದಾರೆ ವಿನ ಮತ್ತೊಂದಲ್ಲ ಅಂತಕ್ಕಂಥ. ಅದಕ್ಕೆ ಈ ಪರಂಪರೆಯನ್ನು ನಾವು ಮುಂದುವರ್ಸೋಣ ಅಂತ ಹೇಳಿ, ಸೇವಾ ಮಾಡೋಣ ಮಗನಾಡಿ ಯಾವ ಮಾಡಬೇಡ, ಸೇವಾ ಮಾಡೋಣ ಮಗನಾಡಿ ಯಾವ ಮಾಡಬೇಡ, ಸೇವಾ ಮಾಡೋಣ ಮಗನಾಡಿ ಯಾವ ಮಾಡಬೇಡ, ಸೇವಾ ಮಾಡೋಣ ಮಗನ ಬರೀ ಯಾವ ಮಾಡಬೇಡ, ಮನದಾಗ ನೆನೆಯೋಣ ನನ್ನ ಮಗನ ನೀ ಮಂದಗೆ ನೆನೆಬೇಡ, ನನ್ನ ಮಗನ ನೀ ಮಂದಗ ನೆನೆದಾರಂದ, ಅಂತರಂಗ ಹಸನಾಗ್ಯಾವ, ಅಂತರಂಗ ಹಸನಾಗ್ಯಾವ, ಬಹಿರಂಗ ಮೈಲಿಗೆ ಹೋಗ್ಯಾವ, ಅಂತರಂಗ ಹಸನಾಗ್ಯಾವ, ಬಹಿರಂಗ ಮೈಲಿಗೆ ಹೋಗ್ಯಾವ. ನಮ್ಮ ದೇವರ ಮಾರ್ಗವ ಬಂದು ಇಲ್ಲಿಗೆ ನಿಂತಾವ, ಹಾಲು ಮಾತ ಧರ್ಮದ ಮಾರ್ಗ ಹಾಡಿದರೆ ಮುಂದುವ, ಬಂಧುಗಳೇ, ಒಂದು ಜನಪದ ಮನರಂಜನೆಗೆ ಹಾಡಿ. ಯಾಕಂದ್ರೆ ಸಮಯ ಭಾಳ ಆಗಿದೆ, ಕೆಲವರು ಅರ್ಜಿ ಆಗಕತ್ತೀರಿ. ಮನರಂಜನೆಗೆ ಒಂದು ಜನಪದ ಹಾಡಿ ನಮ್ಮ ಹಿರಿಯ ಅದ್ಭುತ ಕಲಾವಿದರಾದಂಥ ಸೋಮಲಿಂಗ ಬಿಜ್ಜರ್ಗಿ ಸರ್ ಅವರಿಗೆ, ಸಿದ್ದಣ್ಣ ಬಿಜ್ಜರ್ಗಿ ಸರ್ ಅವರಿಗೆ ಅವಕಾಶ ಮಾಡ.